ಕನ್ನಡ ಬರ್ತದ? ಹೌದು ಮಧ್ವಾಚಾರ್ಯ ತನ್ನ ಮಧ್ಯೆ ಬಿಟ್ಟರು ಸಂತಾನ ಇಲ್ಲ ಅಂತ ಹೇಳಿ ಉಡುಪಿ ಅನಂತೇಶ ದೇವಸ್ಥಾನದಲ್ಲಿ 12 ವರ್ಷ ಪೈವೃತರು ಮಾಡಿದ್ರು. ಬಾಳೆಹಣ್ಣು ಹಾಲು ಸೇವೆ ಮಾಡ್ತಾ ಇತ್ತು. ಅಲ್ಲಿ ಸ್ವಪ್ನ ಆಯಿತು, ನಾನು ಉತ್ಸವ ತಗೊಂಡು ಪೂಜೆ ಮಾಡು, ನಿನ್ನ ಗಂಡು ಮಗು ಪ್ರಾಪ್ತಿ ಆಗ್ತದೆ ಅಂತ. ಆ ಪಕ್ಕ ತಂದು ಪೂಜೆ ಮಾಡಿದ್ರೆ ಮಧ್ವಾಚಾರ್ಯ ಅವತಾರ ಅದು. ಇದು ಮಧ್ವಾಚಾರ್ಯ ತಂದೆ ಪೂಜೆ ದೇವರು ಅನಂತ ಮಧ್ವನಾಭ, ಅವರು ಕುಲದೇವರು, ಅವರು ಮನೆ ದೇವರು. ಈ ದೇವರು ಪೂಜೆ ಮಾಡಿ ಹೇಳಿ ಆಚಾರ್ಯ ಜಗದ ಅವತಾರವನ್ನು ತಾಳಿದ್ರು. ಇದು ಹುಣಸೆ ಬೀಜ ನಮಗೆ ಜೀವನಕ್ಕೆ 2 ಸಂಪತ್ತು, ಧನ ಧಾನ್ಯ. ಧನ ವ್ಯವಹಾರಕ್ಕೆ ಮಾತ್ರ, ಧಾನ್ಯ ಜೀವನಕ್ಕೆ. ಇವರಲ್ಲಿ ದನದಲ್ಲಿ ಕಲಿ ಪ್ರವೇಶ ಉಂಟು, ಧಾನ್ಯದಲ್ಲಿ ಲಕ್ಷ್ಮೀ ಸಂಚಾರ ಉಂಟು. ಇವರಿಗೆ ಭೂ ಸಂಪತ್ತಿತ್ತು, ಕೃಷಿ ಆಗಬೇಕು. ಕಕ್ಕಸೆಟ್ಟಿ ಅದು ಎತ್ತು ಕೊಟ್ಟ ಕೃಷಿಗೋಸ್ಕರ 8 ರೂಪಾಯಿ 8 ರೂಪಾಯಿ ಅದು ಎತ್ತು ಕೊಟ್ಟ. ದುಡ್ಡು ಕೊಟ್ಟಿದ್ದಾರೆ, 2 ರೂಪಾಯಿ ಬಾಕಿ ಕೇಳಿಕೆ ಬಂದ. ಮಧ್ಯಗಳು ಇವತ್ತು ನಾಳೆ ಬಾ ಅಂತ ಹೇಳಿದ್ರು. ಮಧ್ವಾಗಿ 1 ವರ್ಷ ನಾಳೆ ಏನು ಬಿಡ್ತಾರೆ, ಇವತ್ತೇ ಕೊಡ್ತಿದ್ದಾರೆ ಊಚಿ ವಿಜಯ ಕೊಟ್ಟು ತೆಗೆದು ಮನೆ ಹೋಗಂತ. ಅವನು ನೆಗಾಡಿಕೊಂಡು ಈ ಮಗುವಿನ ಕಪಟನಾಟ ಮಾಡಿ ಬೆರಗಾಗಿ ನೆಗಾಡಿಕೊಂಡು ಬಟ್ಟೆ ಹಿಡಿತಾರೆ. ಇನ್ನು ಮನೆಗೆ ಹೋಗ್ತಾರೆ. 2 ಬಂಗಾರ ಅವನು ಮೋಚೆ ಹೋದ ತಗೊಂಡು. ಯಾಕೆ ಮೋಚೆ ಹೋದ? ದಾರಿಯಲ್ಲಿ ಬಿಸಾಡಲಿಲ್ಲ, ಇನ್ನು ಮನೆಗೆ ಹೋದ. ಅದರಿಂದ ತಿರಸ್ಕಾರ ಪುರುಷಾರ್ಥ ಹೊಂದಿಬಿಟ್ಟ ಅಂತ ಮಧ್ವಿಗೆ ವರ್ಣನೆ ಮಾಡ್ತಾರೆ. ಆ ಕೊಡ್ಲಿಕ್ಕೆ ಕಾರಣ ಏನು ಅದಕ್ಕೆ ವಾದರಾಜಿ ವರ್ಣನೆ ಮಾಡ್ತಾರೆ. ಈ ಮಧ್ಯೆ ಒಂದು ಹುಣಸಿಯವರು ಕೊಂಬಿ ಇಟ್ಕೊಂಡಾಗಂತ ಎಲ್ಲ ಮನೆಗೆ ಕೊಂಬಿ ತುಂಡ ಕೇಳ್ಬಿಡ್ತೇವೆ. ಹುಣಸಿ ಬಿದ್ದು ಗಟ್ಟಿ ಅದು ಮಧ್ಯೆ ಹಿಡ್ಕೊಂಡು ನರಕಕ್ಕೆ ಬಿಡುವುದಿಲ್ಲ ಅಂತ. ಒಂದ ಸ್ವರ್ಗ ಒಂದ ಮೋಕ್ಷ, ನರಕಕ್ಕೆ ಪ್ರವೇಶ ಆಗುವುದಿಲ್ಲ ಅಂತ ವಾದರಾಜ ತತ್ವ. ಮತ್ತೊಂದು ದೇವರು ಯಾಕೆ ಬೇಕು ನಮಗೆ? ಶರೀರ ದೇವರು ನಂಬುವ ಶರೀರ. ಈ ಶರೀರ ದೇವರು ಬೇಕೇ ಬೇಕು, ಬೇಡಂತೇಳಿ ಆಗುವುದಿಲ್ಲ. ಈ ಶರೀರ ಪರಿಸ್ಥಿತಿಯನ್ನು ಗೊತ್ತಿಲ್ಲ. ನಾವು ಏನು ಕರೀತೀವಿ, ಕರಿಬೇಡ. ಹರಿಸರ್ವೋತ್ತಮ, ವಾಯುಜೀವೋತ್ತಮ. ವಿಷ್ಣು ಭಕ್ತರು ಯಾರಿದ್ದಾರೆ? ವಿಷ್ಣು ಭಕ್ತರಲ್ಲಿ ನರಕ ಇಲ್ಲ, ಒಂದ ಸ್ವರ್ಗ ಒಂದ ಮೋಕ್ಷ ಅಂತ ವಾದರಾಜ ತತ್ವ. ಯಾಕೆಂದರೆ ಹಿರಣ್ಯಕಸು ಹರ ಅಂತ ಹೇಳ್ತಾ ಇದ್ದಾರೆ, ದೇವರು ಸಿಕ್ಕುವುದಿಲ್ಲ. ಪ್ರಹ್ಲಾದ ಬರ್ತಾರೆ, ಹರಿಯಲಿ ಭಜನೆ ಮಾಡ್ತಾ ಇದ್ದಾರೆ. ಕೇಳಿ ಪಾಪ ಯಾರೇ ಆಯಿತು. ಲಾಸ್ಟಿಗೆ ಬಾಯಲ್ಲಿ ಬಂದು ಹರಿಯಲಿ ಇದ್ದಾರೆ ಕೇಳಿದ. ಪ್ರತ್ಯಕ್ಷ ಮೋಕ್ಷಕ್ಕೆ ಹೋದ. ಹರಿಶಬ್ದಕ್ಕೆ ಹತ್ತಿಗೆ ಬೆಂಕೊಟ್ಟಾಗಿ, ಹತ್ತಿಗೆ ಬೆಂಕೊಟ್ಟು ಎಲ್ಲ ಸುಡ್ತದೆ, ಕಸಕ್ಕೆ ಬೆಂಕಟ್ಟು ಸುಡುವುದಿಲ್ಲ. ಆದ್ದರಿಂದ ಹರಿಶಬ್ದಕ್ಕೆ ಇದು ಮಹತ್ವ ಯಾವುದಕ್ಕೂ ಇಲ್ಲ. ಹರಿಸ್ಮರಣೆ, ಹರಿಪ್ರಿಯ ಅಂತ ಒಂದು ಹೇಳ್ತೇವೆ. ಅದರಿಂದ ಆಚಾರ್ಯ 3 ಮಾತ್ರ ಹೇಳಿದ್ದಾರೆ. ನಾನು 3 ಮಾತ್ರ ಬಲಿವಾಲ ಮಾಡಿ ಮತ್ತೆ ಯಾವುದಕ್ಕೆ ಹೇಳಬೇಡ ಅಂತ ಹೇಳಿದ್ದಾರೆ. ಒಂದು ಮಾತು ಹರಿಸರ್ವೋತ್ತಮ, ಅದು ದೊಡ್ಡ ದೇವರೇ ಇಲ್ಲ, ಇದು ನಿಶ್ಚಯ. ಒಂದೇ ಮಾತು. 2ನೇ ಮಾತು, ನಾನು ಹೇಳಿದ ಮಾತಲ್ಲ ಸತ್ಯ. ಈಗ ಸತ್ಯವನ್ನು ಅವತಾರ ಮಾಡಿದ್ದು, ಸುಳ್ಳನ್ನು ಹೇಳಿ ಅವತಾರ 90 ವರ್ಷವರೆಗೆ ಒಂದಷ್ಟು ಸುಳ್ಳನ್ನು ಹೇಳಿಲ್ಲ, ಇದ್ದಾಗೇ ಹೇಳಿದ್ದೇನೆ. 2ನೇ ಮಾತು. 3ನೇ ಮಾತು, ಮಧ್ವಶಾಸ್ತ್ರ ಶಾಸ್ತ್ರ ಇಲ್ಲ. ಮಧ್ವೊಂದು ಜೇನುತುಪ್ಪವನ್ನು 10,000 ವರ್ಷ ಇಡೀ ಕ್ರಿಮಿ ಆಗುವುದಿಲ್ಲ. ಎಲ್ಲ ವಸ್ತುಗಳಿಗೆ ಕ್ರಿಮಿ ಆಗ್ತದೆ, ಮದುವೆಗೆ ಕ್ರಿಮಿ ದೋಷ ಮಾಡೋದಿಲ್ಲ. ಮಧ್ವಶಾಸ್ತ್ರ ಕೇಳುವುದಿಲ್ಲ. ಹರಿ ಸರ್ವೋತ್ತಮತ್ವವನ್ನು, ನನ್ನ ವಾಕ್ಯವನ್ನು ಮತ್ತು ಶಾಸ್ತ್ರವನ್ನು ತಪ್ಪಂತ ಹೇಳುವರು ಮುಂದೂ ಹುಟ್ಟುವುದಿಲ್ಲ, ಇನ್ನು ಹುಟ್ಟು ಲೌಕಿಕಿಲ್ಲ, ದೈವಿಕಿಲ್ಲ. 3 ಮಾತ್ರ ಆಚಾರ್ಯ ಹೇಳಿದ್ದು ವಾಯುಸ್ಥಿತಿಯಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಯಾವಾಗಲೂ ತಾಯಿ ತಂದೆ ಬುದ್ಧಿವಾದಿ ಹೇಳ್ತಾರೆ, ತಪ್ಪನ್ನು ಹೇಳುವುದಿಲ್ಲ, ಸತ್ಯವನ್ನೇ ಹೇಳ್ತಾರೆ. ಗುರುಗಳು ಪಾಠ ಹೇಳ್ತಾರೆ, ತಪ್ಪನ್ನು ಸತ್ಯವನ್ನೇ ಹೇಳ್ತಾರೆ. ದಾಸರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು ರಾಮಾಯಣ ಮಹಾಭಾರತ ರಸವನ್ನು ಹಿಂಡಿ ರಾಗದಲ್ಲಿ ಹೇಳ್ತಾರೆ. ಅಲ್ಲಿ ಮುಂದೆ ಸ್ವಲ್ಪ ತಪ್ಪಿಲ್ಲ, ಸತ್ಯವನ್ನೇ ಅವರು ಹೇಳ್ತಾರೆ. ಸ್ವಲ್ಪ ಅರ್ಥ ಆಗುವ ದಾಸ ಆಯ್ತು. ಮಧ್ವಶಾಸ್ತ್ರ ಭಾಳ ಕಷ್ಟ, ತಾಯಿ ತಂದೆ ಒಂದು ನೆನಪಿರುವುದಿಲ್ಲ. ದಾಸರಾಹಿತ್ಯವನ್ನು ಕೇಳಿದ್ರೆ ಸಣ್ಣ ಮಕ್ಕಳಿಗೂ ಅದು ಅರ್ಥ ಆಗ್ತದೆ. ಅಷ್ಟು ಸುಲಭದಲ್ಲಿ ಆಚಾರ್ಯರು ಇದು ದಾಸರು ನಮಗೆ ಹೇಳಿದ್ದಾರೆ. ಆದ್ದರಿಂದ ತಾಯಿ ತಂದೆ ಮಾತ್ರ ಕೇಳಬೇಕು, ಗುರುಗಳ ಮಾತ್ರ ಕೇಳಬೇಕು, ದಾಸರ ಮಾತ್ರ ಕೇಳಬೇಕು. ದಾಸರ ಭಜನೆ ಮಾಡಬೇಕು. ಬಂದು ಗಟ್ಟಿ ಗೊತ್ತಾದರೂ ಸಾಯಂಕಾಲ ಭಜನೆ ಮಾಡಿದ್ರೆ ಮಕ್ಕಳು ಜ್ಞಾನಿಗಳಾಗ್ತಾರೆ, ಎಲ್ಲ ಮಕ್ಕಳಿಗೆ ಅರ್ಥ ಆಗ್ತದೆ. ಆದರೆ ಸುಲಭದಲ್ಲಿ ಅರ್ಥ ಆಗೋದು ದಾಸಾಹಿತ್ಯ. ಎಲ್ಲ 10 ಇಂದ್ರಿಯಕ್ಕೆ ಬಿಚ್ಚಿ ಕೊಡ್ತದೆ. ದಾಸಾಹಿತ್ಯ ಹೇಳಬೇಕಾದ್ರೆ ಸುಮ್ಮನೆ ಹೇಳಿಕೆ ಆಗೋದಿಲ್ಲ. ಭಕ್ತಿ ಭಾವ ತಾಳ ಮೇಳ ಸರಿಯಾಗಿ ಇರಬೇಕು, ಅದು ದಾಸಾಹಿತ್ಯ. ಎಲ್ಲಿ ಆಗೋದಿಲ್ಲ. ಎಲ್ಲ ಇಂದ್ರಿಯಕ್ಕೆ ಕೊಡೋದು ದಾಸಾಹಿತ್ಯ ಒಂದೇ. ಎಲ್ರಿಗೂ ಅರ್ಥ ಆಗುವುದು ಒಂದೇ. ಆದ್ದರಿಂದ ದಾಸಾಹಿತ್ಯವನ್ನು ಬಹಳ ವರ್ಣನೆ ಮಾಡಿದ್ದಾರೆ. ದಾಸನೆ ಮಾಡಿಕೊಳ್ಳಿ ಅಂತ ಪುರಂದರದಾಸರು ಹೇಳಿದ್ದಾರೆ. ಇದು ಈ ಮಂತ್ರಾಕ್ಷರ ಕರೆಗಿಳ್ಕೊಳ್ಳಿ. ಇದು ಪೆಟ್ಟಿಗೆಲಿ ಆಯ್ತಾ, ಧನಸ್ಥಾನ. ಆಚಾರ್ಯ ಹುಣಸಿ ಬೀಜವನ್ನು ಬಂಗಾರ ಮಾಡಿದ್ದಲ್ಲ, ಅದರಿಂದ ಇದು ಪೆಟ್ಟಿಗೆಲಿ ಆಯ್ತಾ.